ಹೊಳೆನರಸೀಪುರ ಪಟ್ಟಣದ ದೇವಾಂಗ ಬಡಾವಣೆಯ ದೇವಾಂಗ ಭವನದಲ್ಲಿ ತಾಲೂಕು ದೇವಾಂಗ ನೌಕರರ ಸಂಘದ ಪದಗ್ರಹಣ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ವಿದ್ಯಾರ್ಥಿಗಳು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕಲಿಕೆಯ ಜೊತೆಗೆ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ದೊರೆಯುವ ಅಮೂಲ್ಯವಾದ ಸಮಯವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ಜ್ಞಾನಾರ್ಜನೆಗೆ ಪೂರಕವಾದ ಪುಸ್ತಕವನ್ನು ಹೆಚ್ಚು ಹೆಚ್ಚು ಓದಿ ತಿಳಿದುಕೊಳ್ಳುವ ಮನಸ್ಥಿತಿ ರೂಢಿಸಿಕೊಂಡು ಉತ್ತಮ ಆರೋಗ್ಯ ಹಾಗೂ ಆತ್ಮಸ್ಥೈರ್ಯ ಹೆಚ್ಚಿಸಿಕೊಳ್ಳಲು ಅಗತ್ಯವಾದ ಯೋಗಾಭ್ಯಾಸ ಮಾಡುತ್ತಾ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವ ಜೊತೆಗೆ ಪೋಷಕರ ಕನಸನ್ನು ನನಸು ಮಾಡಿರೆಂದು ರಾಜ್ಯ ದೇವಾಂಗ ನೌಕರರ ಸಂಘ ಅಧ್ಯಕ್ಷರು ಹಾಗೂ ಅಬಕಾರಿ ಆಯುಕ್ತ ನಾಗೇಶ್ ಡಿ ಸಲಹೆ ನೀಡಿದರು. ಪಟ್ಟಣದ ದೇವಾಂಗ ಬಡಾವಣೆಯ ದೇವಾಂಗ ಭವನದಲ್ಲಿ ತಾಲೂಕು ದೇವಾಂಗ ನೌಕರರ ಸಂಘದ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದರು. ಇತ್ತೀಚಿನ ವರ್ಷಗಳಲ್ಲಿ 90%ಕ್ಕೂ ಹೆಚ್ಚು ಅಂಕ ಪಡೆಯುವ SSLC ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದೆ. ನಂತರದ ವ್ಯಾಸಂಗದಲ್ಲಿ ಕೆಲವರ ಪ್ರಗತಿ ಕುಂಠಿತಗೊಳ್ಳಲು ಕಾರಣವೇನೆಂದು ಪರಿಶೀಲನೆ ನಡೆಸಿದಾಗ ಸಹವಾಸ ದೋಷ ಅಥವಾ ಮೊಬೈಲ್ ಬಳಕೆ ಹಾಗೂ ಇತರ ಕಾರಣಗಳು ಸಾಕ್ಷಿಯಾಗಿದೆ. ಆದರೆ ಕಲಿಕೆಯ ಸಂದರ್ಭದಲ್ಲಿ ಹೆಚ್ಚಿನ ಕಾಳಜಿಯೊಂದಿಗೆ ಕಲಿಯದೆ ಸಮಯ ವ್ಯರ್ಥ ಮಾಡಿದರೆ ಜೀವನವೇ ನಾಶವಾಗುತ್ತದೆ. 18ರಿಂದ 20 ವರ್ಷ ಕಲಿಕೆಯ ಜೀವನವೆಂದು ಪ್ರೀತಿಯಿಂದ ಕಲಿತರೆ ಮುಂದಿನ ವರ್ಷಗಳು ಶಾಂತಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತದೆ ಎಂದು ತಿಳಿಸಿ ಸಲಹೆ ಸೂಚನೆಗಳು ಹಾಗೂ ಎಚ್ಚರಿಕೆಯ ನುಡಿಗಳನ್ನು ಆಡುವ ಮೂಲಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಸಲಹೆ ನೀಡಿದರು. ಹಿಂದೂ ಸಂಸ್ಕೃತಿಯ ಪಾಲನೆ ಹಾಗೂ ಪೂರ್ವಿಕರ ಆಚರಣೆಗಳನ್ನು ಅನುಸರಿಸುವ ಜೊತೆಗೆ ಮುಂದಿನ ಪೀಳಿಗೆಗೆ ಉಳಿಸಬೇಕಿದೆ ಮತ್ತು ಭಾರತೀಯ ಸನಾತನ ಧರ್ಮದ ಅಮೂಲ್ಯ ಕೊಡುಗೆಗಳಿಂದ ನೆಮ್ಮದಿಯ ಬದುಕು ಸಾಧ್ಯವೆಂದು ಅಮೂಲ್ಯ ಮಾರ್ಗದರ್ಶನ ನೀಡಿದರು. ಪುರಸಭಾ ಸದಸ್ಯ ಎ ಜಗನ್ನಾಥ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್, ಹಿರಿಯರಾದ ಶೈಲಜಾ ಧರಣಿ, ನಾಗವೇಣಿ ಇತರರು ಮಾತನಾಡಿದರು. ತಾಲೂಕು ದೇವಾಂಗ ನೌಕರರ ಸಂಘದ ಅಧ್ಯಕ್ಷರಾಗಿ ಶೈಲಜಾ ಧರಣಿ, ಉಪಾಧ್ಯಕ್ಷರಾಗಿ ಮಹೇಶ್ವರ, ಪ್ರಧಾನ ಕಾರ್ಯದರ್ಶಿಯಾಗಿ ವಸಂತಕುಮಾರ್ HD, ಸಹ ಕಾರ್ಯದರ್ಶಿ ದರ್ಶನ್, ಖಜಾಂಚಿ ರತ್ನಮ್ಮ, ರವಿ, ಸಂಘಟನಾ ಕಾರ್ಯದರ್ಶಿ ಯೋಗೇಶ್, ಗೌರವಾಧ್ಯಕ್ಷರಾಗಿ ನಾಗವೇಣಿ ಹಾಗೂ ನಿರ್ದೇಶಕರು ಪದಗ್ರಹಣ ಮಾಡಿದರು. ವಸಂತಕುಮಾರ್ HS, ರೇಣುಕೇಶ್, ಮಮತಾ, ಉಮೇಶ್, ನಾಗೇಂದ್ರ, ಶಂಕರ, ಗಣೇಶ್, ಮೋಹನ್ ಕುಮಾರ್, ರಂಗನಾಥ್ VR, ಯಶವಂತ್ HS, ಸವಿತಾ, ಧರಣಿ, ನಾಗರಾಜ್, ಸಾತ್ವಿಕ್, ವಿಶ್ವನಾಥ್ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.